ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವೇದಿಕೆಯಲ್ಲಿರುವಂತ ನಮ್ಮ ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರೇ, ಶಾಸಕ ಮಿತ್ರರಾದಂಥ ರಿಜ್ವಾನ್ ಅಹಮದ್ ರವರೇ, ಗೋವಿಂದರಾಜ್ ರವರೇ, ನಮ್ಮ DGP ಅವರಾದಂಥ ಸಲೀಂ ರವರೇ, ರಾಜೇಂದ್ರ ಕುಮಾರ್ ಕಟಾರಿಯಾರವರೇ, ನಮ್ಮ ಪೊಲೀಸ್ ಕಮಿಷನರ್ ಅಂತ ಸೀಮನ್ ಸಿಂಗ್ ಅವರೇ, ಹಿತೇಂದ್ರ ಅವರೇ, ಈ ಕಾರ್ಯಕ್ರಮಕ್ಕೆ ಸರ್ಕಾರ ಜೊತೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ತಕ್ಕಂಥ ಉದ್ಯಮಿ ಆದರ್ಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ಜೈಶಂಕರ್ ಅವರೇ, ಎಲ್ಲ ಪೊಲೀಸಿನ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಎಲ್ಲ ನನ್ನ ವಿದ್ಯಾರ್ಥಿಗಳೇ, ಪೋಷಕರೇ, ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ, ಇದೊಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ಮತ್ತು ಕಳ್ಳ ಸಾಗಣೆಯ ವಿರುದ್ಧ ಇವತ್ತು ನಾವೆಲ್ಲ ಮುಕ್ತ ಕರ್ನಾಟಕ, ಈ ಮಾದಕ ವಸ್ತುಗಳನ್ನ ಕಂಟಕವನ್ನ ಸಮಾಜದಿಂದ ಕಿತ್ತಾಕ್ಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡಿ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. We all have pledged here. First, I would like to thank all the viewers. I think more than lakhs of students are watching this great event, important event, from the core of my heart and the state of Karnataka. I would like to thank all the students and the parents and the management of the institutions who have organized this video conferences all over the state. And today I would like to thank all the management and the faculty teachers who have brought the students here to make this campaign a great success. ನಾನು ಇವತ್ತು ನಮ್ಮ ಕಳೆದ 3 ವರ್ಷದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದೆ. ಆ ಪ್ರಯತ್ನದಿಂದ ಇವತ್ತು ನಾವು 89 ಕೋಟಿ ರೂಪಾಯಿ ವೆಚ್ಚದ ಡ್ರಗ್ ಅನ್ನ ಈಗಾಗಲೇ ನಾವು ನಾಶಪಡಿಸಿದ್ದೇವೆ. ಇದು ಯಾರ್ಯಾರು ಈ ಡ್ರಗ್ ಅನ್ನ ಹಿಡಿದಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಸಹಾಯ ಮಾಡಿದ್ದಾರೆ, ಆ ಎಲ್ಲರನ್ನ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಪೊಲೀಸ್ ಕಮಿಷನರ್ ಇರ್ಬೋದು, DG ಇರ್ಬೋದು, DCP ಇರ್ಬೋದು, SP ಗಳಿರ್ಬೋದು, ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಶೆ ಬಿಡಿ, ಖುಷಿ ಪಡಿ, ಇದು ನಮ್ಮ ಚಿಂತನೆ. ಇವತ್ತು ನಮ್ಮ ಆಲೋಚನೆಗಳನ್ನ ನಾವೇ ರೂಪವನ್ನ ನಾವು ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವು ನೀವೆಲ್ಲ ಸೇರಿ ಪ್ರತಿಜ್ಞೆಯನ್ನ ಮಾಡಿದ್ದೇವೆ. ಪ್ರತಿಜ್ಞೆ ಮತ್ತು ಸಂಕಲ್ಪ ಇವೆಲ್ಲ ಕೂಡ ಮಾಡಿದ್ದೇವೆ. ನಮ್ಮ ದೃಢವಾದಂತ ನಂಬಿಕೆಯನ್ನ ನಮ್ಮೆಲ್ಲರ ಬದುಕಿನಲ್ಲಿ ಆಲೋಚನೆಯನ್ನ ಇವತ್ತು ಬೇರೂಡಿಸಿ ನಾನು, ನನ್ನ ಜೊತೆ ನನ್ನ ಪರಿಸರ, ನನ್ನ ಸ್ನೇಹ ಎಲ್ಲರಿಗೂ ಕೂಡ ಈ ಪ್ರತಿಜ್ಞೆಯನ್ನ ಮುಂದುವರಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಯಾವ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಮಣಿದೆ ಅನೇಕರು ವಿವಿಧ ರೀತಿಯಲ್ಲಿ ನಮ್ಮನ್ನ
ಒತ್ತಡಕ್ಕೆ ಮಣಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪರಿಸರ ಸ್ನೇಹಿ, ಇದರಿಂದ ಏನು ಆಗುವುದಿಲ್ಲ ಅನ್ನೋದೆಲ್ಲ ಕೂಡ ನಮ್ಮ ಮಕ್ಕಳಿಗೆ, ಯುವಕರಿಗೆ ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ದೇಹ, ನಿಮ್ಮ ಮನಸ್ಸು ಯಾವುದಕ್ಕೂ ಕೂಡ ಮಾನಸಿಕವಾಗಿ ಧೈರ್ಯವನ್ನ ಕಳ್ಕೊಳ್ಳುವಂತ ಕೆಲಸ ತಾವು ಮಾಡಬಾರದು. ಇವತ್ತು ನೀವೆಲ್ಲ ನಿಮ್ಮ ಸ್ನೇಹಿತರನ್ನ, ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಯುವಕರು ಮತ್ತು ನನ್ನ ತಂದೆ ತಾಯಿಂದಿರು, ಯಾರೋ ನಿಮ್ಮ ತಂದೆ ತಾಯಿಂದಿರಿದ್ದಾರೆ, ಅವರೆಲ್ಲರೂ ಕೂಡ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇರೋದು ಏನಪ್ಪಾ ಅಂದ್ರೆ, ನೀವು ಇದನ್ನ ನಿಮ್ಮ ಗೌರವ ಹೋಗ್ತದೆ ಅಂತ ನೀವು ಮುಚ್ಕೊಳಕ್ ಹೋಗ್ಬೇಡಿ. ಎಷ್ಟು ದಿನ ನಿಮ್ಮ ಮಕ್ಕಳ ಹವ್ಯಾಸವನ್ನ ಮುಚ್ಚಿಡ್ತೀರೋ ಮುಂದೆ ನಿಮ್ಮ ಭವಿಷ್ಯ ಹಾಳಾಗ್ತದೆ. ಆದ್ರಿಂದ ಗುಟ್ಟಾಗಿ ನೀವು ಅದನ್ನ ವಿರೋಧವನ್ನು ಮಾಡಿ ನಮ್ಮ ಪೊಲೀಸರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ನಮ್ಮ ಪೊಲೀಸರು ಮೂಲವಾಗಿ ಎಲ್ಲಿಂದ ಬಂತು ಅಂತ ಕಂಡುಹಿಡಲಿಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಬೇಕು. ನೀವು ಅದನ್ನ ಪೊಲೀಸರಿಗೆ ತಿಳಿಸಿ ಅಂತೇಳಿ ನಿಮ್ಮ ಮಕ್ಕಳಿಗೆ ತೊಂದರೆ ಆಗ್ಲಿಕ್ಕೆ ಇಲ್ಲ, ನಿಮ್ಮ ಮಕ್ಕಳ ಹೆಸರನ್ನ ಗುಟ್ಟು ಮಾಡಲಿಕ್ಕೆ ನಮ್ಮ ಇಲಾಖೆಯವರು ಅವಕಾಶ ಕೊಡದೇ ರೀತಿಯಲ್ಲಿ ನಾನು ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತೇನೆ. ನೀವು ಸೀಕ್ರೆಟ್ ಆಗಿ ನಮ್ಮ ಪೊಲೀಸ್ ಇಲಾಖೆಗೆ ಏನು ನಮ್ಮ ಗುಪ್ತವಾದಂತ ಮಾಹಿತಿಯನ್ನು ಕೊಟ್ರೆ, ನಾವು ಎಲ್ಲ ಪೋಷಕರಿಗೆ ಮತ್ತು ಮಾಹಿತಿಯನ್ನು ಕೊಟ್ಟವರು ಕೂಡ ಬಹುಮಾನ ಕೊಡುವಂತ ತೀರ್ಮಾನ ಕೂಡ ಈಗಾಗಲೇ ನಮ್ಮ ಇಲಾಖೆ ತೀರ್ಮಾನವನ್ನ ಮಾಡಿದೆ. ಆದ್ರಿಂದ ನೀವು ಜೈಗಳಿಸಬೇಕಾದ್ದು ನಿಮ್ಮ ಕುಟುಂಬ, ನಿಮ್ಮ ಪರಿಸರ, ನಿಮ್ಮ ಊರು, ನಿಮ್ಮ ರಾಜ್ಯ. ಇವತ್ತು ಇಡೀ ಭಾರತ ವಿವಿಧ ರೀತಿಯಲ್ಲಿ ಆಲೋಚನೆಯನ್ನ ಮಾಡ್ತಾ ಇದೆ. ನಾವು 2028ಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಶಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ಪ್ರತಿಜ್ಞೆಯನ್ನು ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಈ ದಂಧೆಯನ್ನ ನಾವೆಲ್ಲ ನಿಲ್ಲಿಸಬೇಕಾಗಿದೆ. ಡ್ರಗ್ ಮುಕ್ತ ಕರ್ನಾಟಕ ಕೇವಲ ಕರ್ನಾಟಕದ ಘೋಷಣೆ ಅಲ್ಲ, ಇದು ಇಲ್ಲ ಸರ್ಕಾರದ ಘೋಷಣೆ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರ ಸಂಕಲ್ಪ ಇದು. ಆ ಸಂಕಲ್ಪಕ್ಕೆ ನೀವು ಕೈ ಜೋಡಿಸ್ಬೇಕು. ಇದೊಂದು ದೊಡ್ಡ ಸಾಧನೆ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸೊ ಹಂಗೆ ಇವತ್ತು ನಾವೆಲ್ಲ ಆದರ್ಶದ ಬದುಕನ್ನ ನಾವೆಲ್ಲ ಜೀವನವನ್ನು ಸಾಗಿಸಿ ನಾವು ನಾಳೆ ನಮ್ಮ ಭವಿಷ್ಯವನ್ನು, ನಮ್ಮ ಕುಟುಂಬದ ಭವಿಷ್ಯನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಕೂಡ ಹೋರಾಟವನ್ನು ಮಾಡಿ ಪ್ರಗತಿಯ ಸಾಧನೆಯನ್ನು ಮಾಡಬೇಕು. ಸೊ ಅದಕ್ಕೆ ಈಗಾಗಲೇ ನಮ್ಮ ಯುವ ಸಚಿವರಾದಂತಹ ನೂತನ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಈ ಜವಾಬ್ದಾರಿಯನ್ನ, ನಮ್ಮ ಗೃಹ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಮುನ್ನಡೆಸ್ತಾ ಇದ್ದಾರೆ. ಅಮಲು ಪದಾರ್ಥಗಳನ್ನ, ಪಾನ್ ಮಸಾಲ ಮತ್ತು ವಿವಿಧ ರೀತಿಯಲ್ಲಿ ಬೆರೆಸಿದ್ದನ್ನ ನಾನು ಈಗಾಗಲೇ ನೋಡಿದ್ದೇನೆ. ನೀವು ಒಂದು ಸಣ್ಣ ಟೆಲಿಫೋನ್ ಮಾಡಿದ್ರೆ ನಿಮ್ಮ ಮನೆಗಳಿಗೆ ಇದನ್ನ ಒದಗಿಸ್ಕೊಡ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಕೊಟ್ಟಿದ್ದಾರೆ. ನಾನು ಮೊನ್ನೆ ನಮ್ಮ ಉಪರಾಷ್ಟ್ರಪತಿಗಳು ಬಂದು ಇದೇ ಸ್ಟೇಡಿಯಂನಲ್ಲಿ ದೊಡ್ಡ ಕಾರ್ಯಕ್ರಮವನ್ನ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರು ನಡೆಸಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಯಾರೇ ಆಗಲಿ ಅಡಕೆ, ಪಾನ್ ಮಸಾಲ ಈ ಉದ್ಯಮದಲ್ಲಿ ಒಂದು ಚೂರು ಬೆರಕೆ ಆದ್ರೂ ಕೂಡ
ನಾನು ಕಠಿಣವಾದಂತ ಕ್ರಮವನ್ನು ಕೈಗೊಳ್ತೇನೆ ಅಂತೇಳಿ ಈಗಾಗಲೇ ನಾನು ಸಂದೇಶವನ್ನು ಕೊಟ್ಟಿದ್ದೇನೆ. ಇಡೀ ಭಾರತ ನಮ್ಮ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿಯನ್ನ ಗಮನಿಸ್ತಾ ಇದೆ. ನಾವು ಯುವ ಜನಾಂಗದ ಭವಿಷ್ಯವನ್ನ ನಾವು ಚಿಂತನೆ ಮಾಡಬೇಕು. ಇವತ್ತು ನೀವು ಎಲ್ಲ ಪ್ರತಿಯೊಬ್ಬರು ಕೂಡ ಇಡೀ ಪ್ರಪಂಚದಲ್ಲಿ ಇದರಿಂದ ಎಷ್ಟು ಜನ ಸಾವು ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದ್ದೀರಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು 13 ರಿಂದ 14 ಲಕ್ಷ ಜನರು ಸಾಯ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ. ಡ್ರಗ್ ಮಾರಾಟ ಇಲ್ಲ ಸೇವನೆಯಿಂದ ತಾವೆಲ್ಲ ಕೂಡ ಎಚ್ಚರಿಕೆಯಿಂದ ಇದ್ದು ನಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಮೊದಲನೆಯ ಕರ್ತವ್ಯ. ಈ ನಿಟ್ಟಿನಲ್ಲಿ ತಾವೆಲ್ಲ ಜರುಗ್ತೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶಾಲೆ ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಪೊಲೀಸಿಂಗ್ ವ್ಯವಸ್ಥೆ ಕೂಡ ಈಗಾಗಲೇ ಜಾರಿ ತರಲಾಗಿದೆ. ಹಿಂದೆ ನಮ್ಮ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಕೂಡ ಒಂದು ಟಾಸ್ಕ್ ಫೋರ್ಸ್ ಅನ್ನ ನಾವಲ್ಲಿ ನಿರ್ಮಾಣವನ್ನು ನಾವು ಮಾಡಿದ್ದೇವೆ. ಮಾದಕ ದ್ರವ್ಯ ವಸ್ತುವಿನ ಸಮಾಜ ವಿರುದ್ಧವನ್ನಾಗಿ ವಿರುದ್ಧವಾಗಿ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಾವೇನು ಸಂಕಲ್ಪ ಮಾಡಿದ್ದೇವೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯ. ಆದ್ರಿಂದ ನಿಮ್ಮ ಗೌರವದ ಜೊತೆಗೆ ಬೇರೆ ಗೌರವವನ್ನು ಕಾಪಾಡುವಂಥದ್ದು, ನಿಮ್ಮ ಸ್ನೇಹಿತರ ಬದುಕಿಗೆ ಹೊಸ ರೂಪವನ್ನು ಕೊಡುವಂಥದ್ದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ನೀವು ಚಿಕ್ಕ ಹುಡುಗರು, ಯುವಕರು, ವಿದ್ಯಾರ್ಥಿಗಳು ಅನ್ನೋದು ಚಿಂತೆ ಬೇಡ. ಪ್ರತಿಯೊಬ್ಬರು ಕೂಡ ನೀವು ಸಹಾಯವನ್ನ ನೀವು ಮಾಡಬೇಕಾಗ್ತದೆ. ಈ ದೃಷ್ಟಿಯಿಂದ ತಾವೆಲ್ಲ ಕೂಡ ಸರ್ಕಾರ ಜೊತೆಲಿ ಕೈ ಜೋಡಿಸ್ಬೇಕು. ಈ ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಯುವಕರ ಏನು ಚಿಂತನೆ ಆಲೋಚನೆಗಳು ಬದಲಾವಣೆ ಆಗಬಾರ್ದು. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ವಿಶ್ವ ಯಾಕೆ ನಿಮ್ಮನ್ನ ನೋಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಜ್ಞಾನದಿಂದ, ನಿಮ್ಮ ಮಾನವ ಸಂಪತ್ತಿನಿಂದ. ಇದನ್ನು ನಾವೆಲ್ಲ ಸೇರಿ ಕಾಪಾಡ್ಕೊಂಡು ಹೋಗ್ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ 19,940 ಜನ ಡಾಕ್ಟರ್ಗಳನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಇಂಥ ಒಂದು ಪವಿತ್ರವಾದಂಥ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಜನ ಎಲ್ಲ ಇಂಜಿನಿಯರ್ಸು, ತಂತ್ರಜ್ಞಾನಿಗಳು, ಎಲ್ಲ ಉತ್ತಮವಾದಂಥ ಮಾನವ ಸಂಪೂರ್ಣ ಇರೋಂಥ ರಾಜ್ಯದಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಿ. ಇಡೀ ವಿಶ್ವ ನಿಮ್ಮ ಗಮನವನ್ನ, ನಿಮ್ಮ ಆಚಾರ ವಿಚಾರವನ್ನ ನೋಡ್ತಾ ಇದೆ. ಆದ್ರಿಂದ ನೀವು ಸರ್ಕಾರಕ್ಕೆ ಭಾಗಿಯಾಗಬೇಕು. ಕರ್ನಾಟಕ ಸರ್ಕಾರ ನಿಮ್ಮ ಜೊತೆಲಿದೆ. ಪೊಲೀಸ್ ಅವರ ಬಗ್ಗೆ ವಿಶ್ವಾಸ ಇರಲಿ. ಪೊಲೀಸ್ ಅವರು ಕೂಡ ನಿಮ್ಮ ಕುಟುಂಬದವರು. ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡಲಿಕ್ಕೆ ಅವರು ಎಲ್ಲ ತರದ ಸಹಕಾರವನ್ನು ಕೊಡ್ತಾರೆ. ನನಗೆ ಅವರ ಮೇಲೆ ವಿಶ್ವಾಸ ಹೆಚ್ಚಿಗೆ ಇದೆ. ಯಾವ ಕುಟುಂಬದ ಸ್ವಾಭಿಮಾನ ಕೂಡ ಅವರು ಧಕ್ಕೆ ತರುವುದಿಲ್ಲ. ಎಲ್ಲ ತಂದೆ ತಾಯಿಂದಿರು, ಯುವಕರು ಅವ್ರಿಗೆ ಭಾಗಿಯಾಗಿ ಕೈ ಜೋಡಿಸಿ ಅವರು ಈ ರಾಜ್ಯದ ಹಿತಕ್ಕೋಸ್ಕರ ದುಡಿತಾ ಇದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯವರು ಏನು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಸರ್ಕಾರದ ಪರವಾಗಿ ಅಭಿನಂದಿಸಿ, ನಾನು ಮತ್ತು ನಮ್ಮ ಸರ್ಕಾರದ ಎಲ್ಲ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಸಂಸತ್ ಸದಸ್ಯರು, ಜನಪ್ರತಿನಿಧಿಗಳು ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ.
ನಶೆಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಭಾಗಿಯಾಗ್ತೇವೆ. All the youngsters, all the youth, all the students of the state, let us all join together to make this great program. I wish you all the best. Let us make Karnataka and this country proud. This is the message. We stand committed with you. So let us all join hands together. One day, let us all clap. Ellaru chappale tatti nodana. Thank you. Jai Hind, Jai Bharat.